ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್15. ನಾನು ಖುಷ್ಬುರಾನಿ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಥರ ನಮ್ಮ ಮಾಧ್ಯಮ ಮುಖಾಂತರ ನಿಮಗೆ ದಾವಣಗೆರೆಯಲ್ಲಿ ಹಾಗೂ ಬಾಗಲಕೋಟೆದಲ್ಲಿ ಎಲ್ಲ ಚುನಾವಣೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಹಾಗೂ ಇದೇ ಥರ ವೀಕ್ಷಕರೇ, ಇವತ್ತು ನಾವು ಉಮೇಶ್ ಅವರು ಏನಿದ್ದಾರೆ ನಮ್ಮ MLA ಕ್ಯಾಂಡಿಡೇಟ್ ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ, ಅವ್ರ ಜೊತೆನಲ್ಲಿದ್ದೀವಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ನೀವು ಮನೆ ಮನೆಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ ಸರ್. ಸೊ ಜನ ಬೆಂಬಲ ನಿಮ್ಮ ಜೊತೆಗೆ ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಇದಕ್ಕಿಂತ ಮುಂಚೆನೂ ಏನು ಕಾಂಗ್ರೆಸ್ ಅವರು ಇದ್ದರು ಅಂದರೆ ನಿಮ್ಮ ಇದರಿಂದ ಸೊ ಎಲ್ಲ ಒಳ್ಳೆ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಆಗಿದೆ ಸರ್. ನೀವು ಇವಾಗ ಗೆದ್ದು ಬಂದರೆ ಸರ್, ನಿಮ್ಮ ಕಡೆಯಿಂದ ಏನೆಲ್ಲ ಇನ್ನೂ ಆಗ್ಬೋದು ಸರ್? ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ತಂದು ಯುವಕರು ಖಾಲಿ ಇದ್ದಾರೆ, ಇವಾಗ ಕೆಲಸ ಹಚ್ಚಬೇಕು, ಮಾಡ್ತಾ ಇದ್ದೀವಿ ಅದನ್ನು ಸರ್. ಸ್ಪೆಷಲಿ ಎಜುಕೇಷನ್ ಬಗ್ಗೆ ಮತ್ತು ವುಮೆನ್ ಸೇಫ್ಟಿ ಬಗ್ಗೆ ಎಲ್ಲ ಏನೆಲ್ಲ ಯೋಚನೆ ಮಾಡಿದ್ದೀರಾ ಸರ್? ಈಗ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ, ಮತ್ತು ಈಗ ಇಂಜಿನಿಯರಿಂಗ್ ಕಾಲೇಜ್ ತರಬೇಕು, ಲೇಡೀಸ್ ಕಾಲೇಜ್ ತರಬೇಕು. ಇನ್ನೂ ಡಿಸ್ಕಸ್ ಆಗಿದೆ, ಸಾಹೇಬರು ಹೇಳಿದೆ. ಮೊದಲೇ ನಮ್ಮ ಸಾಹೇಬರು ಕನಸಿತ್ತು, ಮಕ್ಕಳು ಹಳ್ಳಿ ಮಕ್ಕಳೆಲ್ಲರೂ ಕಲೀಲಿ, ವಿದ್ಯಾವಂತರಾಗಲಿ, ಒಳ್ಳೆಯದಲ್ಲ ಅಂತ ವಿಚಾರಗಳು ಇದ್ದು. ಆ ವಿಚಾರಕ್ಕಾಗಿ ಅವರು 2013ರಿಂದನೂ ವಿಚಾರ ಮಾಡಿ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ತಂದರು, ರಾಂಪುರಲ್ಲಿ ಗೌರ್ಮೆಂಟ್ ಕಾಲೇಜ್ ತಂದರು, ಬಾಗಲಕೋಟೆಯಲ್ಲಿ ಮಲಯಾಳ ಡಿಗ್ರಿ ಕಾಲೇಜ್ ತಂದರು. ಸಾಕಷ್ಟು ಯೋಜನೆಗಳಿದ್ದಾವೆ ಸರ್. ಎಲ್ಲೋ ಒಂದು ಕಡೆ ಅಪೋಸಿಷನ್ನಲ್ಲಿನೂ ನಿಂತಿದ್ದಾರಲ್ವ, ಸೊ ಅವರು ಏನು ಹೇಳ್ತಿದ್ದಾರೆ, ಇಲ್ಲ ಈ ಬಾರಿ ಜನ ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಮಾಡಲ್ಲ ಅಂತ ಈ ಥರ ಅವ್ರ ಅಭಿಪ್ರಾಯ ಇದೆ ಸರ್. ಅದಕ್ಕೇನು ಉತ್ತರ ಕೊಡ್ತೀರಾ ಸರ್ ನೀವು? ತಮಗೆ ಗೊತ್ತಿದಲ್ರಿ, ತಾವು ಸರ್ವೆ ಮಾಡ್ತಾ ಇದ್ದಾರಲ್ಲ, ನೀವೇ ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ ಮತದಾರರು. ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಯೋಜನೆಗಳಿದಾವೆ. ಕಾಂಗ್ರೆಸ್ ಕಡೆಯಿಂದ ತುಂಬ ಲೀಡರ್ಗಳು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ, ಸಹಕಾರ ಕೊಡ್ತಾರೆ, ಏನು ಹೇಳಕ್ಕೆ ಬಯಸ್ತೀರಾ ಸರ್ ಅವ್ರ ಬಗ್ಗೆ? ಪಕ್ಷದ ಹಿರಿಯರು ಬರ್ತಾರೆ, ಎಲ್ಲ ದಾವಣಗೆರೆ ಹೋಗ್ತಾರೆ, ಎಲ್ಲ ಪಕ್ಷದ ಬರಬೇಕಲ್ಲ ಚುನಾವಣೆ. ಅವ್ರ ಪಕ್ಷ ಬರಲ್ಲ, ಎಲ್ಲರೂ ಬರೋದು ಕಾಮನ್. ಅದೇನು ನೀವು ಗೆದ್ದು ಬಂದರೆ ಫಸ್ಟ್ ಮೊದಲನೇದಾಗಿ ಏನು ಕೆಲಸ ಆಗ್ಬೋದು ಸರ್ ಈ ಕ್ಷೇತ್ರಕ್ಕೆ? ಇವಾಗ ಮಲ್ಲಾಪುರ ಗುಡ್ಡ, ಆಮೇಲೆ ಬಾಗಲಕೋಟೆಯಲ್ಲಿ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಎಲ್ಲ ಹಾಳಾಗಿದೆ. 200 ಎಕರೆ ತಗೊಂಡು ಮಾರ್ಕೆಟ್ ಮಾಡಿ ಒಳ್ಳೆ ಬಾಗಲಕೋಟೆ ಮಾಡ್ಬೇಕಂತ, ಬಂಗಾರದ ಬಾಗಲಕೋಟೆ ಅಂತಿದ್ರು ಮೊದಲ, ಅದನ್ನು ಉಳಿಸ್ಬೇಕು ಅನ್ನೋ ಕನಸು ನಮ್ಮದು ಅಷ್ಟೇ. ಲಾಸ್ಟ್ ನಿಮ್ಮ ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮ್ಮ ತಂದೆ ಮಗಿಟ್ಟ ವಿಶ್ವಾಸಕ್ಕೆ ಮತ್ತು ಸರ್ಕಾರ ಮಾಡಿದ ಕೆಲಸಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ, ಅವರಿಗೆ ಧನ್ಯವಾದಗಳು, ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ನಿನ್ನೆಯಿಂದ